ಸಂಖ್ಯೆ ಎಷ್ಟು? ನಮ್ಮ ಅಭ್ಯರ್ಥಿ ಯಾರು? ನಮ್ಮ ಪಕ್ಷ ಯಾವುದು? ನಮ್ಮ ಪಕ್ಷ ಯಾವುದು? ಕೆಣವಂತ ಮಹಿಳೆಗೆ ಕ್ರಮ ಸಂಖ್ಯೆ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ಮಹಾನ್ ನಾಯಕ ನರೇಂದ್ರ ಮೋದಿ ಅವರಿಗೆ, ದೇಶದ ಮಹಾನ್ ನಾಯಕ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ಕ್ರಮ ಸಂಖ್ಯೆ ಎಷ್ಟು ನಮ್ಮದು? ಎನ್ನುವಂತಹದ್ದನ್ನ ಬಹಳ ಗಂಟಾಘೋಷವಾಗಿ ಅಲ್ಲಿ ವೇದಿಕೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಕೂಡ ನಮಗೆ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು. ಮತ್ತು ಶಕ್ತಿ ಯೋಜನೆಗೆ ಒಂದು ಗೊತ್ತು ಗುರಿ ಇಲ್ದಿರ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳಿದ್ರು. ನಮ್ಗೆಲ್ರಿಗೂ ಖುಷಿ ಆಯಿತು. ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಿದ್ವಿ. ಆದರೆ ನಾವು ನಗರದ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದಾಗ 500,000 ಮಹಿಳೆಯರು ಇರ್ತಾ ಇದ್ರು. ಅವರ ಮಾರುಕಟ್ಟೆಗೆ ಹೋಗೋದಿರ್ಬೋದು, ಅವರ ದೇವಸ್ಥಾನಕ್ಕೆ ಪ್ರವಾಸ ಹೋಗೋದಿರ್ಬೋದು, ಅವರು ಬೇರೆ ನೆಂಟರ ಮನೆಗೆ ಹೋಗೋದಕ್ಕಿರ್ಬೋದು, ಬೇರೆ ಬೇರೆ ಕಡೆ ಹೋಗುವಂತದಕ್ಕೆ ಇವತ್ತು 500,000 ಮಹಿಳೆಯರಿದ್ದಾಗ ಬಸ್ಸುಗಳು ಎಷ್ಟಿರ್ತಾ ಇದ್ವು? 4 ಬಸ್ಗಳಿರ್ತಾ ಇತ್ತು. 4 ಬಸ್ಗಳಿರ್ತಾ ಇತ್ತು. ಆದ್ರೆ ಇನ್ನು 750 ಜನ ಎಷ್ಟು ಜನ ಹತ್ಬಹುದು? 4 ಬಸ್ಗೆ 250 ಜನ ಹತ್ಬಹುದು. ಇನ್ನು 750 ಜನ ಇಡೀ ಶಾಪ ಹಾಕಿ ಹೋಗ್ತಾ ಇದ್ರು. ಸರ್ಕಾರಕ್ಕೆ ಇಡೀ ಶಾಪ ಹಾಕಿ ಹೋಗ್ತಾ ಇದ್ರು. ಇವತ್ತು ನಾವು ಸರ್ಕಾರ ಕೇಳ್ತಕ್ಕಂಥದ್ದು ಇಂಥ ಒಂದು ಯೋಜನೆ, ಒಳ್ಳೆ ಯೋಜನೆ, ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಒತ್ತು ಗುರಿ ಇಲ್ಲದೆ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿ ಇವತ್ತು ಇಂಥ ಪುಕ್ಕಟ್ಟೆ ಪ್ರಚಾರವನ್ನ ಮಾಡ್ಕೊಳ್ಳಿಕ್ಕೆ ಇವತ್ತು ಅಲ್ಲಿ ಕೂಡ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇದೆಲ್ಲ ಆಯ್ತು. 5 ಗ್ಯಾರಂಟಿಗಳ ಮೂಲಕ ಇವತ್ತು ನಿಮ್ಮನ್ನ ತಲುಪಿದ್ದಾರೆ. ಸುಳ್ಳು ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಈ 5 ಗ್ಯಾರಂಟಿಗಳನ್ನ ನಿಭಾಯಿಸಬೇಕು ಅಂದ್ರೆ 73,000 ಕೋಟಿ ಬೇಕು. 73,000 ಕೋಟಿ ಸರ್ಕಾರದ ಖಜಾನೆಯಲ್ಲಿ ಇಲ್ಲ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ? ನಿಮ್ಮ ಮನೆಯಿಂದ ಸುಲಿಗೆ ಮಾಡ್ತಾ ಇದ್ದಾರೆ, ನಿಮ್ಮ ಜೋಬಿನಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಪಾಣೆ ತಾಲೂಕು ಆಫೀಸ್ ಇಲ್ಲೇ ಇದೆ, 15 ರೂಪಾಯಿ ಇದ್ದಿದ್ದ ಪಾಣೆ ಇವತ್ತು 30 ರೂಪಾಯಿ, 20 ರೂಪಾಯಿ ಇದ್ದಿದ್ದು ಚಾಪಾ ಕಾಗದ ಇವತ್ತು 100 ರೂಪಾಯಿ. ಆದ್ರೆ 80 ರೂಪಾಯಿ ಜಾಸ್ತಿ ವಸೂಲಿ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ. 15 ರೂಪಾಯಿ ಪಾಣಿಗೆ ಇವತ್ತು 30 ರೂಪಾಯಿ ಮಾಡ್ತಾ ಇದ್ದಾರೆ. ಅಂದ್ರೆ 15 ರೂಪಾಯಿ ನಿಮ್ಮ ಜೋಬಿನಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ಕೂಡ ದುಡಿಮೆ ಮಾಡಿ ಸಂಜೆ ಅವರಿಗೆ ಕಷ್ಟ ಆಗಿರ್ತದೆ, ಬೆವರು ಸುರಿದು ಬಂದಿರ್ತಾರೆ. ಒಂದು ಕ್ವಾರ್ಟರ್ ಕುಡಿದು ಮಲಗಬೇಕು, ಊಟ ಮಾಡಿ ಅಂತ ಇರ್ತಾರೆ. ಆದ್ರೆ ಒಂದು ಕ್ವಾರ್ಟರ್ 100 ರೂಪಾಯಿ ಇರ್ತಕ್ಕಂಥ ಕ್ವಾರ್ಟರ್ ಇವತ್ತು 200 ರೂಪಾಯಿ ಮಾಡಿದ್ದಾರೆ, ದುಪ್ಪಟ್ಟು ಮಾಡಿದ್ದಾರೆ. ಇವತ್ತು ಒಂದು ಕ್ವಾರ್ಟರ್ ಇವತ್ತು 200 ರೂಪಾಯಿ ಮಾಡಿದ್ದಾರೆ. ಆದ್ರೆ ಪ್ರತಿದಿನ ಒಂದು ಕ್ವಾರ್ಟರ್ ಕುಡಿಯುವಂತವರು ತಿಂಗಳಿಗೆ ಎಷ್ಟು ಕಟ್ಟಬೇಕು? 3,000 ರೂಪಾಯಿ ನಿಮ್ಮ ಮನೆಯಿಂದ ಸುಲಿಗೆಯನ್ನ ಮಾಡಿ ನಿಮ್ಮ ಮನೆಗೆ ಎಷ್ಟು ಕೊಡ್ತಾ ಇದ್ದಾರೆ? 2,000 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ 1,000 ರೂಪಾಯಿ ಅವರ ಖಜಾನೆಗೆ ಹಾಕೊಂತ ಇದ್ದಾರೆ. ಇವತ್ತು ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ, ಒಂದು ಸೈಟ್ ಅನ್ನ ಖರೀದಿ ಮಾಡಬೇಕು, ಮನೆಯನ್ನ ಕಟ್ಟಬೇಕು. ಆದ್ರೆ ಸೈಟ್ ಖರೀದಿ ಮಾಡಬೇಕಾದ್ರೆ ಹಿಂದೆ 15,000 ಇತ್ತು, ಇವತ್ತು 40,000 50,000 ರೂಪಾಯಿ ಆಗ್ತಾ ಇದೆ. ಆದ್ರೆ ನಿಮ್ಮ ಮನೆಯಿಂದ ಸುಲಿಗೆಯನ್ನ ಮಾಡಿ ಇವತ್ತು ನಿಮಗೆ ಕೊಡ್ತಕ್ಕಂತ ಇಂಥ ಸರ್ಕಾರ ಬೇಕಾಗಿಲ್ಲ. ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ, ಇಂತಹ ಸರ್ಕಾರ ಬೇಡ. ನಿಮ್ಮಲ್ಲಿ ಸುಲಿಗೆ ಮಾಡಿ ನಿಮಗೆ ಕೊಡ್ತಕ್ಕಂತ ಸರ್ಕಾರ ಬೇಡ. ಇವತ್ತು ಅನೇಕ ಯೋಜನೆಗಳು ನಿಮ್ಮ ಮನೆಗೆ, ಪ್ರತಿಯೊಂದು ಮನೆಗೂ ಕೂಡ ನಾವು ಪಾಂಪ್ಲೆಟ್ ಅನ್ನು ಕಳಿಸ್ತೇವೆ. ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ 10 ವರ್ಷದ
ವರ್ಷದ ಕಾರ್ಯಕ್ರಮಗಳನ್ನ ಪಾಂಪ್ಲೆಟ್ ಅಲ್ಲಿ ಎಲ್ಲ ಪ್ರಿಂಟ್ ಮಾಡಿದ್ದೇವೆ. ನೀವು ಒಂದೊಂದು ಓದ್ಕೊಳ್ಳಿ, ಓದಿ ನೋಡಿ. ನಿಮಗೆ ನರೇಂದ್ರ ಮೋದಿ ಅವರಿಗೆ ನಾವು ಮತವನ್ನ ಕೊಡಬೇಕು ಅಂತ ನೀವು ಆಲೋಚನೆಯನ್ನು ಮಾಡ್ತೀರಾ. ಇವತ್ತು ಈ ಸರ್ಕಾರದಲ್ಲಿ 11,300 ಕೋಟಿ ದಲಿತರಿಗಾಗಿ SC/ST ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ದುರುಪಯೋಗ ಮಾಡಿರ್ತಕ್ಕಂಥದ್ದು. ಇವತ್ತು ಅವರ ಹಾಸ್ಟೆಲ್ಗಳಿಗೆ SC/ST ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡುವಂತ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು. SC/ST ಜನಾಂಗದಲ್ಲಿರ್ತಕ್ಕಂಥ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು. ಇವತ್ತು SC/ST ಜನಾಂಗದಲ್ಲಿರ್ತಕ್ಕಂಥವರಿಗೆ ರೈತರಿಗೆ ಗಂಗಾ ಕಲ್ಯಾಣಿ ಯೋಜನೆ ಮೂಲಕ ಬೋರ್ವೆಲ್ ಕೊರೆಸುವಂತ ಪಂಪು ಮೋಟರ್ ಅಳವಡಿಸುವಂತ ಹಣವನ್ನ ಇವತ್ತು ಗ್ಯಾರಂಟಿಗಳ ಅಳವಡಿಸಿಕೊಂಡಿದ್ದಾರೆ. ಈ ಹಣವನ್ನ ಇವತ್ತು ಅವರಿಗೆ ಆ ಜನಾಂಗದಲ್ಲಿ ಇರ್ತಕ್ಕಂಥವರಿಗೆ ಸಬ್ಸಿಡಿ ಮೂಲಕ ಲೋನ್ಗಳು ಕೊಡುವಂತದಕ್ಕೆ ಅದರ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ. ಇವತ್ತು SC/ST ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ, ಚರಂಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ, ಬೀದಿ ದೀಪಗಳ ಅಳವಡಿಸುವಂತ ದುಡ್ಡು, ಇವತ್ತು ಅಲ್ಲಿ ಕುಡಿಯುವ ನೀರಿನ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ದುಡ್ಡು ಇವತ್ತು ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ. ಇವರು SC/ST ಪರವಾಗಿರ್ತಕ್ಕಂಥವ್ರು ಅಂತ ಹೇಳ್ಬೇಕಾ? SC/ST ವಿರೋಧಿಗಳು ಅನ್ನುವಂತ ಈ ಸರ್ಕಾರ. ಇವತ್ತು ಅಷ್ಟೇ ಅಲ್ಲ, ಇವತ್ತು ರೈತರಿಗೆ ಸಿದ್ದರಾಮಯ್ಯನವರಿದ್ದಾಗ 2 ರೂಪಾಯಿ ಕೊಟ್ಟಿದ್ರು, ಯಡಿಯೂರಪ್ಪನವರಿದ್ದಾಗ 2 ರೂಪಾಯಿ ಕೊಟ್ಟಿದ್ರು ಹಾಲಿನ ಪ್ರೋತ್ಸಾಹಧನ, ಕುಮಾರಸ್ವಾಮಿ ಅವರಿದ್ದಾಗ 1 ರೂಪಾಯಿ ಕೊಟ್ಟಿದ್ರು. 5 ರೂಪಾಯಿಗಳನ್ನ ಇವತ್ತು ಅರ್ಧ ಕಟ್ ಮಾಡಿದ್ದಾರೆ, 2.5 ರೂಪಾಯಿ ಕಟ್ ಮಾಡಿದ್ದಾರೆ. ಈ 2.5 ರೂಪಾಯಿ ಏನು ಕೊಡ್ತಾ ಇದ್ದಾರೆ? ಈ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ. ಇವರು ರೈತ ವಿರೋಧಿ. ಇವತ್ತು ರೈತರ ಪರ ಅಂತ ಇವರು ಹೇಳ್ತಕ್ಕಂತ ಇವರು ನರೇಂದ್ರ ಮೋದಿ ಅವರು 6,000 ರೂಪಾಯಿಗಳನ್ನ ಕೊಡ್ತಾ ಇದ್ರು. ಕೋವಿಡ್ ಬಂದಂತ ಸಂದರ್ಭದಲ್ಲಿ ದೇಶದಲ್ಲಿ 12 ಕೋಟಿ ಜನರಿಗೆ, 12 ಕೋಟಿ ರೈತರಿಗೆ 6,000 ರೂಪಾಯಿಯನ್ನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆಗ ಯಡಿಯೂರಪ್ಪನವರು ಕೇಂದ್ರದಿಂದ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಖಜಾನೆಯಿಂದ 4,000 ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿ ಒಟ್ಟು ಒಬ್ಬ ರೈತರಿಗೆ 10,000 ರೂಪಾಯಿಗಳನ್ನ ಕೊಡ್ತಾ ಇದ್ರು. ಈ ಸರ್ಕಾರ ಬಂದ ಮೇಲೆ ಮೊದಲನೇ ಕೆಲಸ ಇವರೇನಪ್ಪ ಮಾಡಿದ್ದು ಅಂತ ಹೇಳಿದ್ರೆ 4,000 ರೂಪಾಯಿನ ನಿಲ್ಲಿಸಿದ್ದು. ಇದು ರೈತರ ಪರವಾಗಿರ್ತಕ್ಕಂಥ ಸರ್ಕಾರನ? ರೈತ ವಿರೋಧಿ ಸರ್ಕಾರ ಇದು. ನಾನು ಕಡೆಯದಾಗಿ ನಿಮಗೆ ಒಂದು ವಿನಂತಿಯನ್ನ ಮಾಡ್ತೇನೆ. ನಾವು 500 ವರ್ಷಗಳ ಹಿಂದೆ ರಾಮ ಮಂದಿರವನ್ನ ಕಳ್ಕೊಂಡಿದ್ವಿ. 500 ವರ್ಷಗಳ ಹಿಂದೆ ಕಳ್ಕೊಂಡಿರ್ತಕ್ಕಂಥ ರಾಮ ಮಂದಿರವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಜನವರಿ 22ನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆಯನ್ನ ಮಾಡಿ ನಾವು 500 ವರ್ಷ ಕಳ್ಕೊಂಡಿರ್ತಕ್ಕಂಥ ರಾಮ ಮಂದಿರವನ್ನ 140 ಕೋಟಿ ಜನರಿಗೆ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಒಂದು ಮತವನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು. ಇವತ್ತು ನೀವು ಯಾರಾದ್ರೂ ಕಾಶಿಯನ್ನ ನೋಡಿದ್ರೆ, ಹಿಂದಿನ 15 ವರ್ಷಗಳ ಹಿಂದೆ ಕಾಶಿಯನ್ನ ನೋಡಿ, ಇವತ್ತಿನ ಕಾಶಿಯನ್ನ ನೋಡಿ. ಆವತ್ತು ನರೇಂದ್ರ ಮೋದಿ ಅವರು 14ರಲ್ಲೇ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಕಾಶಿಯಲ್ಲಿ ಗೆದ್ದು ಪ್ರಧಾನಮಂತ್ರಿಗಳಾಗಿ ಅಲ್ಲಿ ಹೋಗಿ ಒಂದು ಸಭೆಯನ್ನ ಮಾಡಿದ್ರು. ಒಂದು ಸುಂದರವಾದ ಒಂದು ಗಂಗಾ ನದಿಯನ್ನ ಸ್ವಚ್ಛತೆಯನ್ನ ಮಾಡ್ತೇನೆ ಅನ್ನುವಂತ ಸಂಕಲ್ಪವನ್ನ ಮಾಡಿದ್ರು. ಗಂಗಾ ನದಿಯ ದಡದಲ್ಲಿ ಒಂದು ಗಂಗಾ ಆರತಿ ಕಾರ್ಯಕ್ರಮ ಮಾಡಿದ್ರು. 10 ವರ್ಷಗಳಿಂದ ಪ್ರತಿ ದಿನ ಲಕ್ಷಾಂತರ ಜನ ಸಂಜೆ 7 ಗಂಟೆಗೆ ಕಾಶಿ ನಗರದಲ್ಲಿ ಗಂಗಾ ನದಿ ದಡದಲ್ಲಿ 2 ಕಣ್ಣು ಸಾಲದು ಲಕ್ಷ ದೀಪೋತ್ಸವಗಳು ನಡೆಯುತ್ತೆ, ಗಂಗಾ ಆರತಿ ನಡೆಯುತ್ತೆ. ಅಂತ ಕಾರ್ಯಕ್ರಮವನ್ನ ನೆರವೇರಿಸಿದ್ರು. 1,000 ಕೋಟಿಗಳನ್ನ ಖರ್ಚು ಮಾಡಿ ಗಂಗಾ ನದಿಯನ್ನ ಕ್ಲೀನ್ ಮಾಡಿದ್ರು. ಇವತ್ತು ಅಲ್ಲಿನ ನಗರದಲ್ಲಿ ಇರ್ತಕ್ಕಂಥ 15 ಅಡಿ ರಸ್ತೆಗಳಿತ್ತು, ಇವತ್ತು 40-50 ಅಡಿ ರಸ್ತೆ ಮಾಡಿದ್ದಾರೆ. ಇವತ್ತು ನೀವು ಕಾಶಿ ದರ್ಶನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಒಮ್ಮೆ ನೀವು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಬಹುಶಃ ನೀವು ಕಾಶಿಗೆ ಹೋದ್ರೆ ಈಗ ಆಗಲ್ಲ, 4 ಕಿಲೋಮೀಟರ್ ರಸ್ತೆ ಮೂಲಕ ನಡ್ಕೊಂಡ್ ಬರ್ಬೇಕಾಗಿತ್ತು. ಈಗ ನೀವು ಕಾಶಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಕೇವಲ 2 ನಿಮಿಷದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬಹುದು. 400 ಅಡಿ ಅಗಲ ಒಂದು ಕಾರಿಡಾರ್ ಮಾಡಿದ್ದಾರೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಬ್ಲಡ್ ಟೈಪ್ ಅಲ್ಲಿ 4 ಕಾರಿಡಾರ್ಗಳನ್ನು ಮಾಡಿದ್ದಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ 2 ನಿಮಿಷದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬಹುದು. ಅದಕ್ಕಾಗಿ ನೀವು ಒಂದು ಮತವನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ, ಅದ್ಭುತವಾಗಿದೆ. ಗುಜರಾತ್ ನಲ್ಲಿ ಇವತ್ತು ಸೋಮನಾಥೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇವತ್ತು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇಡೀ ದೇಶದಲ್ಲಿ
ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಪುರಾತನ ದೇವಸ್ಥಾನಗಳು ಏನ್ ಶಿಥಿಲಾಗಿದ್ದಾವೆ, ಆ ಶಿಥಿಲಗೊಂಡಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ದೇಶದ 140 ಕೋಟಿ ಜನರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಒಂದೊಮ್ಮೆ ನಾವು ಆಶೀರ್ವಾದ ಮಾಡಬೇಕು. ನಾವು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರು, ಅವರ ಗುರುತು ತೆನೆವತ್ತ ಮಹಿಳೆ ಗುರುತು, ಅವರ ಕ್ರಮ ಸಂಖ್ಯೆ 2, ಅವರಿಗೆ ನಿಮ್ಮ ಮತವನ್ನು 26ನೇ ತಾರೀಕು ನೀವು ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿದರೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ. ನೀವು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ನೀವೊಂದು ದೃಢ ಸಂಕಲ್ಪವನ್ನು ಮಾಡಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮನೆಗೆ ಹೋಗ್ತೀರಾ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡು ನಾವು ಕೂಡ ಹೊರಡ್ತೇವೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಬೆಳಗ್ಗೆ 11:30 ಗಂಟೆಗೆ ಪ್ರಾರಂಭ ಆದಂತಹ 3,000ಕ್ಕಿಂತ ಹೆಚ್ಚು ಜನ ನಾನು ಮತ್ತು ನಮ್ಮ ಗೋಪಿಯಣ್ಣ ಜೊತೆಯಲ್ಲಿ ಭಾಗವಹಿಸಿ, ಮುನ್ಸಾಮಣ್ಣ ಅವರು ಕೂಡ ಬೇರೆ ಕಾರ್ಯಕ್ರಮ ಮುಗಿಸ್ಕೊಂಡು ಮಧ್ಯದಲ್ಲಿ ಭಾಗವಹಿಸಿದ್ರು. ಇವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಹಾಗಾಗಿ ನೀವೆಲ್ಲರೂ ಕೂಡ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿ ಎಲ್ಲರೂ ಕೂಡ ಈಡೇರಿಸ್ತೀರಾ ಅನ್ನುವಂಥ ವಿಶ್ವಾಸದಿಂದ ನಾವು ಹೊರಡ್ತೇವೆ. ಮತ್ತು ಈ ಬೆಳಗ್ಗೆಯಿಂದ ಪಾದಯಾತ್ರೆ ಕೂಡ ಬಹಳ ಯಶಸ್ಸು ಮಾಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ, ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.